Yes, ಹಲೋ. Gurumurthy, you can speak. ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಈಗ ಆರಾಮಾಗಿದ್ದೀವಿ. ಆ ಥರ ಥರ ಏನಿಲ್ಲ. ವೆರಿ ಗುಡ್. ದಿನ 3 ಟೈಮ್ ಮಾಡ್ತಾ ಇದ್ದೀವಿ. ಆದಷ್ಟು ಹೆಲ್ತ್ ಬಹಳ ತುಂಬಾ ಕಂಡೀಷನ್ ಅಲ್ಲಿ ಬಂದಿದೆ. ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಒಳ್ಳೆ ಮುಖ ಎಲ್ಲ ಒಂಥರ ಶೇಪ್ ಎಲ್ಲ ಒಂಥರ ಇದರಲ್ಲಿ ವೀಕ್ ಇತ್ತು. ನಾನು ತುಂಬಾ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ವಾ ಮೊಬೈಲ್ ಶಾಪ್ಗೆ. ಹೀಗಾಗಿ ಅದು ಮಾಡಿದ್ಮೇಲೆ ಎಕ್ಸರ್ಸೈಸ್ ನಂತರ ಏನೋ ಅನುಭವ, ಹೊಸ ರೀತಿ, ಹೊಸ ಲೋಕ, ಎಲ್ಲಿ ಖುಷಿಯಾಗಿರ್ಬೋದು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ನೈಸ್. ಅಂಡ್ ಯಾವಾಗ ಜಾಯ್ನ್ ಆಗಿದ್ದು ಗುರುಮೂರ್ತಿ ನೀವು? ನಾನು ಜಾಯ್ನ್ ಆಗಿ 15 ದಿವಸ ಆಯ್ತು ಮೇಡಮ್. ಓಕೆ, 15 days ಆಯ್ತು. ವಂಡರ್ಫುಲ್ ರಿಸಲ್ಟ್. ಆಲ್ ರೈಟ್, ಆಲ್ ರೈಟ್. ಗುಡ್, ಚೆನ್ನಾಗಿದೆ ಗ್ರೇಟ್ ನನಗೆ. ಇಂಪ್ರೂವ್ಮೆಂಟ್. ಹಾ, ಎಸ್ ಎಸ್ ಇಲ್ಲ ಎಸ್. ಅವಾಗೆಲ್ಲ ಒಂಥರ ಕೈಯೆಲ್ಲ ಚೂರು ಕೆಲಸ ಮಾಡಿ ಸಾಕು ಒಂಥರ ಸುಸ್ತು, ಮಾಡಕ್ಕಾಗಲ್ಲ. ನಾನು ಮಾಡ್ತಾ ಇದ್ದೆ, ಆದ್ರೂ ಬಿಡ್ತಾ ಇರ್ಲಿಲ್ಲ. ಅಷ್ಟೊಂದೆಲ್ಲ ಏನು ಇದಾಗಿಲ್ಲ. ನಾನು 3 ವರ್ಷದ ಹಿಂದೆ, ಅಲ್ಲ 3 ವರ್ಷ ಅಲ್ಲ, ಮೇ ಬಿ 5 ವರ್ಷ ಆಯ್ತು. ಅವಾಗ ಒಂದ್ಸತಿ ತುಂಬಾ ತಲೆನೋವು ಜಾಸ್ತಿ ಆಗಿ ತೋರಿಸಿದ್ದು. ಅವಾಗ ಅಲ್ಲಿ ಟ್ಯಾಬ್ಲೆಟ್ ಶುರು ಮಾಡಿದ್ರು. ಅಂದ್ರೆ ನರವೆಲ್ಲ ವೀಕ್ ಆಗ್ತಿದೆ ಅಂತ ಶುರು ಮಾಡಿದ್ರು. ಬಟ್ ನಾನು ಕಂಟಿನ್ಯೂಸ್ ಆಗಿ 2 ವರ್ಷ ಟ್ಯಾಬ್ಲೆಟ್ ತಗೊಂಡೆ. ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನನ್ಗೆ ಯಾಕೋ ಅದು ಟ್ಯಾಬ್ಲೆಟ್ ಅಡಿಕ್ಟ್ ಆಗಿ ನಾನು ಬಹಳ ಇದಾಗಿದ್ದೀನಿ ಅಂತೇಳಿ ನನ್ಗೆ ಗೊತ್ತಾಯ್ತು. ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಇದ್ರೆ ಮಾತ್ರ ನಾನು ಆಕ್ಟಿವ್ ಆಗಿರ್ತಿದ್ದೆ, ಟ್ಯಾಬ್ಲೆಟ್ ಇಲ್ಲ ಇಲ್ಲ. ಆಮೇಲೆ ನನಗೆ ಗೊತ್ತಾಯ್ತು ಇದು ಟ್ಯಾಬ್ಲೆಟ್ ಇಂದನೇ ಹೊಡೆತ. ಟ್ಯಾಬ್ಲೆಟ್ ತಿಂದ್ರೆ ಮಾತ್ರ ಆಕ್ಟಿವ್ ಆಗಿರ್ತೀವಿ. ನಾನು ಅದ್ ಬರ್ತಾ ಬರ್ತಾ ಒಂದೊಂದು 2 ನಿಂತಿದ್ದೆ, 2ರಿಂದ 1ಕ್ಕೆ ಬಂದೆ. ಆಮೇಲೆ ಮತ್ತೆ ಬರಕ್ ಹೇಳಿದ್ರು. ನಾನು ಟ್ಯಾಬ್ಲೆಟ್ಗೂ ನಿಂಗಿಲ್ಲ. ಮತ್ತೆ 4 ವರ್ಷ ಆಯ್ತು ಅಲ್ಲಿಗೆ ಹೋಗಿಲ್ಲ ಮೇಡಮ್. ಯಾಕಂದ್ರೆ ನನಗೆ ಗೊತ್ತಾಯ್ತು ಟ್ಯಾಬ್ಲೆಟ್ ಅಲ್ಲೇ ನಾನು ಆತರ ಮೈಂಡ್ ಸೆಟ್ ತಗೊಂಡು ಹೋಗ್ಬಾರ್ದು. ಅವಾಗ ನಮ್ದು ತಪ್ಪಿತ್ತು. ಅಂದ್ರೆ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಕಾಫಿ ಬಂದ್ರೆ ಮತ್ತೆ ಸಂಜೆ ಹೋಗಿ ನೈಟ್ ಊಟ. ಬೆಳಿಗ್ಗೆ ಲೇಟ್ ಅಂತ ಹೇಳಿ ಒಂದ್ 2-3 ತಿಂದು ಬರ್ತಿದ್ದೆ. ಮಧ್ಯಾಹ್ನ ಒಂದು ಪಾನಿಪುರಿ ತಿಂದ್ರೆ ಮತ್ತೆ ರಾತ್ರಿ ಹಸಿವಾಗ್ತಿರಲ್ಲ, ಅದಕ್ಕೆ ಹಂಗೆ ಮಾಡ್ತಿದ್ದೆ. ಆ ತರನೇ 2 ವರ್ಷ ಬದುಕಿದೆ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದು. ಆಗ ಗೊತ್ತಾಯ್ತು ನನಗೆ ಅದು ನಾನು ತಪ್ಪು ಮಾಡಿದ್ದು ಎಲ್ಲಿ ಅಂತ ಹೇಳಿ. ಅದಾದ್ಮೇಲೆ ನಾನು ಕಿತ್ಕೊಂಡಿಲ್ಲ ಅಂದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಅವತ್ತಿಂದ ಊಟ ಚೆನ್ನಾಗ್ ಮಾಡ್ಕೊಂಡು ಅದೇನೋ ಬಂದು ನಿದ್ದೆಲ್ಲ ಮಾಡ್ತೀನಿ. ಇದೇನು ತೊಂದ್ರೆ ಇಲ್ಲ. ಬಟ್ ನಾನು ನನ್ನಲ್ಲಿ ಬಲ ಇಲ್ಲ, ಶಕ್ತಿ ಕಡಿಮೆ ಇದೆ ಅಂತೇಳಿ ನನಗೆ ಇದು ಗೊತ್ತಾಯ್ತು. ಅದಾದ್ಮೇಲೆ ಅದು ಏನ್ ಊಟ ತಿಂದ್ರು ಒಂಥರ ನಮ್ಗೆ ಓವರ್ ಗ್ಯಾಸ್ಟ್ರಿಕ್, ಕುತ್ಕೊಂಡ್ ಕೆಲಸ ಮಾಡ್ತೀವಿ, ಓವರ್ ಗ್ಯಾಸ್ಟ್ರಿಕ್ ಆಗಂದ್ರೆ ಗ್ಯಾಸ್ಟ್ರಿಕ್ ಅಲ್ಲಿ ಊಟ ಮಾಡಿದ್ರು ನನಗೆ ಅದು ಎನರ್ಜಿ ಸಿಗ್ತಾ ಇರ್ಲಿಲ್ಲ. ಹಿಂಗ್ ಎನರ್ಜಿ ತಗೋಬೇಕು ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಒಳ್ಳೊಳ್ಳೆ ಊಟ ಮಾಡಿದ್ರೆ ಎನರ್ಜಿ ಬರ್ತಾ ಇರ್ಲಿಲ್ಲ. ಈ ಕ್ಲಾಸಸ್ ತಗೊಂಡ್ಮೇಲೆ ಕೇಳಿದ್ಮೇಲೆ ಅದು ಯಾವ ಟೈಮಿಗೆ ಊಟ, ಎನರ್ಜಿ ಫುಡ್ ಯಾವ ತರ, ಅದೇ ಎನರ್ಜಿ ಎಲ್ಲರ ನಾವೀಗ ಅರ್ಜೆಂಟ್ ಟೆನ್ಷನ್ ಬಂದು ಊಟ ಮಾಡೋದು, ಅದ್ ನನಗೆ ಊಟ ಮಾಡೋಕಿದ್ರೆ ಅದು ನನಗೆ ಡೈಜೆಷನ್ ಸರಿ ಆಗ್ತಿರ್ಲಿಲ್ಲ. ಅದೇ ಒಂದ 25 ನಿಮಿಷ ಅದಕ್ಕೋಸ್ಕರನೇ ಬಂದು ಕ್ಲಾಸ್ ಅಲ್ಲಿ ಅದು ಬೆಲ್ ಸೌಂಡು ಮತ್ತೆ ಬಾತ್ ಫೀಡಿಂಗ್ ಮಾಡಿದ ತಕ್ಷಣ ಫುಲ್ ಹಸಿವಾಗುತ್ತೆ ಹೊಟ್ಟೆ. ಊಟ ಮಾಡ್ತೀನಿ, ಆರಾಮಾಗಿದ್ದೀನಿ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಕ್ಲೆನ್ಸ್ ಆಗ್ತದೆ ಬಾಡಿ. ಬಾಡಿ ಹಾ, ಕ್ಲೀನ್ ಆಗ್ತದೆ, ಬಾಡಿ ಡಿಟಾಕ್ಸ್ ಬಾಡಿ ಆಗ್ತಾ ಇದೆ, ಬಾಡಿ ಮೈಂಡ್ ಡಿಟಾಕ್ಸ್ ಆಗ್ತಾ ಇದೆ. ದಟ್ ಈಸ್ ದ ರೀಸನ್. ಹೌದು ಮೇಡಮ್, ತುಂಬಾನೇ ರಿಸಲ್ಟ್ ಕೊಟ್ಟಿದೆ, ಇಲ್ಲ ಅಂತ ಹೇಳಲ್ಲ. ಫೇಸ್ಬುಕ್ ಅಲ್ಲಿ ನೋಡ್ತಾನೆ ನನಗೆ ಸಿಕ್ಕಿದ್ದು. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ದು ಪ್ರೋಗ್ರಾಮಿಗೆ. ಎಷ್ಟು ಹೇಳಿದ್ರು ಧನ್ಯವಾದ. ನಿಮ್ಮ ಬೆಳಿಗ್ಗೆ ಪ್ರಾರ್ಥನೆಗಿಂತ ಮುಂಚೆ ನೀವು ನನ್ಗೆ ಒಂದು ಕೊಟ್ಟಿದ್ದಕ್ಕೆ ನಿಮ್ಮ ಹೆಸರು ಹೇಳ್ಕೊಂಡು ಆಮೇಲೆ ನಾನು ಧ್ಯಾನ ಶುರು ಮಾಡ್ತೀನಿ. ಶುರು ಆದ್ಮೇಲೆ ಬೆಳಿಗ್ಗೆ ಥ್ಯಾಂಕ್ ಯು. ಒಂದು ಅರ್ಲಿ ಮಾರ್ನಿಂಗ್ ಮಾಡ್ಬೇಕಾರೆ ಅದು ಎಷ್ಟು ಜೋಶಾಗಿರ್ತೀವಿ ಅಂತಂದ್ರೆ, ಇದೇ ಲೈಫ್ ನನ್ಗೆ ಇನ್ನೂ ಬೇಕು, ಇನ್ನೂ ಶಕ್ತಿ ಬೇಕು ನನಗೆ. ನನ್ನ ಸಮಸ್ಯೆ ನನಗೆ ಏನು ಅಂತೇಳಿ ಗೊತ್ತಾಗಿದೆ. ನಿಮ್ಮ ಕ್ಲಾಸ್ ಕೇಳಿದ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಗ್ರೇಟ್, ಗ್ರೇಟ್ ಗುರುಮೂರ್ತಿ ಸರ್. ಅಂದ್ರೆ ನೀವು ಬರೀ ನನ್ 15 ಮುಖ ದಿನ. ಎಲ್ಲವಾ ನನ್ ಮುಖ ಎಲ್ಲ ತುಂಬಾ, ಅಂದ್ರೆ ನಾನು ಎಷ್ಟೊಂದು ಬೆಳ್ಳಗಿದ್ದೆ. ನಮ್ಮನೇಲಿ ಕೇಳೋರು ಯಾಕೆ ಎಷ್ಟೊಂದು ಕಪ್ಪು ಆಗ್ತೈತಿ ಮುಖ ಎಲ್ಲ, ಯಾಕೆ ಹಿಂಗ ಆಗ್ತೈತಿ ಅಂತ ಕೇಳೋರು. ನಾನು ಅದೇ ಮಾಮೂಲಿ ಅವ್ರಂಗೆ ಜಾಸ್ತಿನೇ ಊಟ ಮಾಡ್ತಿದ್ದೆ, ಏನಾಗ್ತಿದ್ದೆ. ಆದ್ರೆ ಬಟ್ ಅದು ಊಟ
ನನಗೆ ಅದು ಎನರ್ಜಿನೇ ಕೊಡ್ತಿರ್ಲಿಲ್ಲ. ಆದ್ರೆ ಈ ಕಡೆ ಎಡಗೈ ಒಂದ್ ಸ್ವಲ್ಪ ಜಾಸ್ತಿ ಮೇಲೆ ಕತ್ತಿಯಿಂದ ಕೆಳಗಡೆ ನೋವಿದೆ. ಅದು ಎಕ್ಸರ್ಸೈಸ್ ಮಾಡಿದ್ಮೇಲೆ ಬರ್ತಾ ಬರ್ತಾ ಡೌನ್ ಆಗ್ತಾ ಇದೆ. ಪರವಾಗಿಲ್ಲ ಮೇಡಮ್. ಆಲ್ ರೈಟ್, ಧ್ಯಾನ ಆಲ್ ಮಾಡ್ತೀನಲ್ಲ ಅವಾಗ ಕಮ್ಮಿ ಆಗತ್ತೆ. ಅಂದ್ರೆ ಪರವಾಗಿಲ್ಲ. ಇದನ್ನೇ ನಾನು ಲೈಫಲ್ಲಿ ರೂಢಿ ಮಾಡ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗ್ತೀನಿ. ವೆರಿ ಗುಡ್, ವೆರಿ ಗುಡ್. ನನಗೆ ಮೇಯ್ನ್ ಇದಕ್ಕಿಂತ ಒತ್ತಡ ಜಾಸ್ತಿ ಇದ್ದು ಮೇಡಮ್, ಎನಿ ಟೈಮ್ ಮೂಗ್ ಕಟ್ಟೋದು ಅಂತಂದ್ರೆ ನಾನು ಡೈಲಿ ಡ್ರಾಪ್ ಇಲ್ದಲೆ ನಾನು ಎನಿ ಟೈಮ್ ವಾರದಲ್ಲಿ 1-2 ಡ್ರಾಪ್ ಯೂಸ್ ಮಾಡ್ತಿದ್ದೆ ಮೂಗಿಗೆ. ಅದು ಡ್ರಾಪ್ ನಿಮ್ಮ ಕ್ಲಾಸ್ ಕೇಳಿಕಿಂತ ಭಗವಂತ ನನಗೆ ಇವತ್ತು ಒಂದ್ ಸತಿನೂ ಡ್ರಾಪ್ ಹಾಕಿಲ್ಲ ಮೇಡಮ್. ಮೂಗು ಇಮಿಡಿಯೇಟ್ಲಿ ಬಾಡಿ ಹೀಟ್ ಆಗಿ ಕಟ್ಟೋದು ಮೇಡಮ್. ಓಕೆ, ಓಕೆ. ಆಮೇಲೆ ನಾನು ವಾರಕ್ಕೂ 1-2 ಡ್ರಾಪ್ ಬೇಕೇ ಬೇಕಿತ್ತು. ಈ ಎಕ್ಸರ್ಸೈಸ್ ಶುರು ಮಾಡಿದ್ಮೇಲೆ 1 ಡ್ರಾಪ್ ಸತಿ ನಾನು ಹಾಕಿಲ್ಲ, 1 ಹನಿನೂ ಹಾಕಿಲ್ಲ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಅಷ್ಟು ಅಲ್ಲಿ ನಾನು ಎಕ್ಸರ್ಸೈಸ್ ಮಾಡಿದಾಗ ನನಗೆ ಇಮಿಡಿಯೇಟ್ಲಿ ನಾನು ಎಕ್ಸರ್ಸೈಜ್ಗೆ ಹೋಗಿ ಕರೆಕ್ಟ್ 1 ನಿಮಿಷ ಆದ ತಕ್ಷಣ ನನ್ನ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅಲ್ಲಿ ನರಗಳು ಆಡ್ತಾವೆ ಮೇಡಮ್, ಪಟ. ವೆರಿ ಗುಡ್. ಅದೇ ತಾನೆ ಫಸ್ಟ್ ಮೂಗಿನ ಹತ್ರ ಅಲ್ಲಿ ಪಕ್ಕದ ಆ ಕಡೆ ಈ ಕಡೆ ಸೈಡಲ್ಲಿ ನರ ಕರೆಕ್ಟ್ ಆಗಿ ಅದೊಂಥರ ಏನೋ ಕ್ಲೀನ್ ಮಾಡ್ತೈತೆ, ವಾಶ್ ಮಾಡ್ತೈತೆ ಅನ್ನೋಂಗೆ ಆಗತ್ತೆ ಮೇಡಮ್ ನಿಮಗೆ. ಅದಾದ್ಮೇಲೆ ಅದು ಕರೆಕ್ಟ್ ಕಣ್ಣಾಗೆ ಯಾವಾಗ್ಲೂ ರೆಡ್ ಆಗಿರೋದು. ಈಗ ಕಣ್ಣೆಲ್ಲ ತೀರಾ ರೆಡ್ ಇಲ್ಲ, ಮಕ ಶೈನಿಂಗ್ ಬಂದಿದೆ. ಬರೀ ಎಕ್ಸರ್ಸೈಸ್ ಒಂದಕ್ಕೆ ನಿನ್ನೇನು ಶುರು ಮಾಡಿಲ್ಲ, ಜ್ಯೂಸ್ ಕ್ಲಾಸ್ ಅಲ್ಲವ, ಅದೆಲ್ಲ ಶುರು ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ವೆರಿ ಗುಡ್, ವೆರಿ ಗುಡ್, ಗ್ರೇಟ್ ಇಂಪ್ರೂವ್ಮೆಂಟ್ ಗುರು. ನನ್ ಮೂಗ್ ಕಟ್ಟೋದಂತೂ ಬಹಳ ಅಂತಂದ್ರೆ ಈ ಬಿಸಿಲು ಕಾಲದಲ್ಲಂತೂ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಮೂಗ್ ಕಟ್ಟೋದು ಮೇಡಮ್. ಒಂದೊಂದ್ ದಿನಕ್ಕೆ 4-3 ಸತಿ ಡ್ರಾಪ್ ಹಾಕಂತಿದ್ದೆ. ಈಗ ಕ್ಲಾಸ್ ಶುರು ಮಾಡಿದ್ಮೇಲೆ 1 ಸತಿನೂ ಡ್ರಾಪ್ ಹಾಕಂತಿಲ್ಲ. ಫುಡ್ ಪಾರ್ಟ್ ನೀವು ಎಕ್ಸ್ಟ್ರಾ ಓದ್ಕೊಂತಾ ಹೋಗ್ದಂಗೆ ಲೈಕ್ ಓನ್ಲಿ 15 ಡೇಸ್ ಆಗಿದೆ. ಅದು ಕಡಿಮೆ ಲೆಸನ್ಸ್ ನೋಡಿರ್ತೀರಿ ನೀವು. ಟೋಟಲ್ 45 ಡೇಸ್ ಲೆಸನ್ಸ್ಗೆ 25 ಲೆಸನ್ಸ್ ನೋಡಿದೀನಿ. ವೆರಿ ಗುಡ್, ವೆರಿ ಗುಡ್. ಯು ಆರ್ ಕವರಿಂಗ್ ಇಟ್ ಫಾಸ್ಟ್. ಹಾಗೇನೆ ಈ 25 ನೋಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ, ಟೋಟಲ್ ಐಡಿಯಾ ಬರುತ್ತೆ. ವರ್ಕಿಂಗ್ ಮೇಲೆ ಬಿಸಿ ಇದ್ದಾಗ ಸ್ವಲ್ಪ ಆಗಿಲ್ಲ, ಅದಕ್ಕೆ ರೂಢಿ ಮಾಡ್ಕೊಂತೀನಿ. ನಿಧಾನಕ್ಕೆ ಆಗಲಿ ಇದನ್ನಂತೂ ಬಿಡಂಗಿಲ್ಲ, ಬಿಟ್ಟರೆ ಆಗೋದೇ ಇಲ್ಲ, ನಮ್ಗೆ ಖರ್ಚು ಆಗೋದೇ ಇಲ್ಲ. ಇದನ್ನ ಇನ್ನೂ ಪಾಠ ಕೇಳ್ಕೊಂಡು ಅದು ಯಾವ ತರ ಅಂತ ಹೇಳಿ ನಾನೇ ಚೆಕ್ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್ ರಿಸಲ್ಟ್. ಅಂಡ್ ಯಾರು ಜಾಯಿನ್ ಆಗ್ಬೇಕಂತ ಇರ್ತಾರೆ ಅವ್ರಿಗೆ ನೀವೇನ್ ಹೇಳ್ಬೇಕು ಅನ್ಕೊಂತೀರಾ? ಪೀಪಲ್ ನಿಜವಾಗ್ಲೂ ರಿಸಲ್ಟ್ ಬರುತ್ತಾ ಇಲ್ಲ ಅನ್ನೋ ಅಂತ ಡೌಟ್ ಇರೋರ್ಗೆ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ನಮ್ ಪಕ್ಕದ ಮನೇಲಿ ಒಬ್ರು ಥೈರಾಯ್ಡ್ ಇದೆ, ಹೋಗೇ ಇಲ್ಲ ಅಂತ ಹೇಳಿದಾರೆ. ನಾನು ಅದಕ್ಕೆ ಇದಕ್ಕೊಂದ್ಸತಿ ಜಾಯಿನ್ ಆಗಿ ನೋಡಿ, ಇದಕ್ಕೆ ಜಾಯಿನ್ ಆಗಿ ಹೋಗಿ ಆಗ್ಲಿಲ್ಲ ಅಂತಂದ್ರೆ ನಾನು ಕೇಳಿದ್ ಕೊಡ್ತೀನಿ ಅಂತ ಹೇಳಿದೀನಿ. ಅವ್ರು ನೀನ್ ಏನ್ ಮಾಡ್ತಾ ಇದೀಯ ಅದೇನು ಗೊತ್ತಾಗ್ತಿಲ್ಲ, ಮುಂಚೆ ತರ ಅಂದ್ರೆ ಆ ಟೈಮಿಗೆ ಸಿಗ್ತಾ ಇದ್ದ ಅವ್ರಿಗೆ, ಈಗ ಸಿಕ್ಕಲ್ಲ, ನೀನ್ ಆ ಟೈಮಲ್ಲಿ ಎಲ್ಲಿರ್ತೀಯ ಏನು ಅಂತ ಹೇಳಿದ್ರು. ನಾನು ಸತಿ ಕೇಳ್ತೀನಿ ಅಂತಂದ್ರ ಅದಕ್ಕೆ ಆತರ ನಾವು ಹೇಳಿದಾಗ ಅದು ಗೊತ್ತಾಗಲ್ಲ. ನಾವ್ ಹೇಳೋದೇ ಬೇರೆ, ಅಲ್ಲಿಂದ ಕೇಳೋದೇ ಬೇರೆ. ಜಾಯಿನ್ ಆಗು ಅಂತಂತ ತುಂಬಾ ಜನಕ್ಕೆ ಹೇಳ್ತಿದೀನಿ, 3 ಜನಕ್ಕೆ ಹೇಳಿದೀನಿ. ಅವರಿಗೆ ಶುಗರ್ನರಿಗೆ ನಾನು ಶುಗರ್ BP ಇವತ್ತಿವರೆಗೂ ಚೆಕ್ ಮಾಡ್ಸಿಲ್ಲ, ಬಟ್ ನಾರ್ಮಲ್ ಆಗಿ ಕಂಡೀಷನ್ ಆಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಬಟ್ ಅಂದ್ರೆ ಕೆಲ್ಸದ ಮೇಲೆ ಒತ್ತಡ, ಮನೆಯವರು ಡ್ಯೂಟಿ ಅದು ಇದು ಅಂತೇಳಿ ಟೆನ್ಷನ್ ಆಗಿ ಊಟ ಸರಿ ಮಾಡ್ತಿರಲ್ಲ. ಊಟ ಟೈಮಿಗೆ ಎದ್ದೆದ್ದು ಬಿಟ್ಬಿಟ್ಟು ಹೋಗ್ತಾ ಇದ್ದೆ, ಅದೆಲ್ಲ ಹೋಗ್ತಾ ಇತ್ತು. ನಂದು ವೀಕ್ನೆಸ್ ಎಲ್ಲಿದೆ ಅಂತ ಹೇಳಿ ನನಗೆ ಅಂದ್ರೆ ಅವಾಗ ಹೋಗಿ ಈ ತರ ದಿಢೀರ್ ಅಂತ ಹೇಳಿ ಗಾಬರಿ ಆಗೋದು, ಈ ತರ ಆಟ ಜಾಸ್ತಿ ಆಗೋದು. ಮತ್ತೆ ನಾನೇ ಹಿಂಗ್ ಮಾಡ್ಕೊಂತೀನಿ ಅಂತ ಹೇಳಿ ನಾನೇ ಸಮಾಧಾನ ಮಾಡ್ಕೊಂಡು ಕಂಟ್ರೋಲ್ ತಗೊಂತಿದ್ದೆ. ಈಗ ಅದೆಲ್ಲ ಈ ಎಕ್ಸರ್ಸೈಸ್ ಮಾಡಿದ್ಮೇಲೆ ಹಾರ್ಟ್ ಬೀಟ್ ಎಷ್ಟು ಸ್ಲೋ ಆಗಿದೆ ಅಂತಂದ್ರೆ ಯಾಕೆ ಅಂತ ಹೇಳಿ ಈಗೆಲ್ಲ ಅರ್ಥ ಆಗ್ತಾ ಇದೆ. ಇಟ್ ಈಸ್ ಎ ಪಾಸಿಟಿವ್ ಡಿಸಿಪ್ಲಿನ್. ನೀವು ಏನಂದ್ರೆ ಫಾಲೋ ಮಾಡ್ತಾ ಇರೋದು. ಒಂದಿನ ನಾನು ಅದಕ್ಕೆ ಹೇಳಿದ್ದು, ಇದಕ್ಕೆ ಸಿಂಗಲ್ ಲೈನ್ ಆನ್ಸರ್ಸ್ ಇರಲ್ಲ, ಇದಕ್ಕೆ 1 ಡೇ ಸೊಲ್ಯೂಷನ್ ಅಲ್ಲ, ಇದು 1 ಡೇ ಸೊಲ್ಯೂಷನ್ ಅಲ್ಲ, ಇಟ್ ಇಸ್ ಎ 45 ಡೇ ಸೊಲ್ಯೂಷನ್ ಅಂಡ್ ಇಟ್ ಈಸ್ ವರ್ಕ್. ಓಕೆ, 45 ಡೇಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ಗೊತ್ತಿಲ್ಲ.
ಅಂಡ್ ದೀಪಾಗೆ 8th ಕ್ಲಾಸ್ ಅಲ್ಲೇ ರಿಯಲೈಸೇಷನ್ ಆಯ್ತು, ರಂಜಿತ್ಗೆ 4th ಕ್ಲಾಸ್ ಅಲ್ಲೇ, ದಿನೇಶ್ಗೆ 2nd ಕ್ಲಾಸ್ ಅಲ್ಲೇ. ದಿಸ್ ಇಸ್ ಹೌ ಒಂದೊಂದ್ ಸ್ಟೆಪ್ ಅಲ್ಲೇ ನಮ್ಗೆ ಏನೇನ್ ಬ್ಲಾಕೇಜ್ ಇದೆ, ನಮ್ಗೆ ಏನೇನು ತೊಂದರೆ ಆಗ್ತಾ ಇದೆ, ಅದು ಕವರ್ ಆಗಿದ ತಕ್ಷಣ ಜಸ್ಟ್ ಶೋಸ್ ಅಪ್ ಆಸ್ ಅ ರಿಸಲ್ಟ್. ಕೆಲವ್ರಿಗೆ ಫುಡ್ ಪಾರ್ಟ್ ಹೋದ ಮೇಲೆ ಲೈಕ್ ಲಾಟ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್. ಅದೇ ತರ ಇಟ್ ಈಸ್ ಅ ಜರ್ನಿ. ಐ ಆಲ್ವೇಸ್ ಸೆಡ್ ಇಟ್ ಈಸ್ ಅ ಜರ್ನಿ. ಸೊ ಜರ್ನಿ ಕಂಟಿನ್ಯೂ ಮಾಡಿದ್ರೆ ಲೈಕ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ 100% ರಿಸಲ್ಟ್. ಓಕೆ, ಅಂಡ್ ಗುರುಮೂರ್ತಿ, ಗ್ರೇಟ್ ರಿಸಲ್ಟ್ಸ್ ಫ್ರಮ್ ಯುವರ್ ಸೈಡ್. ಥ್ಯಾಂಕ್ ಯು. ಮತ್ತೆ ಗ್ಯಾಸ್ಟ್ರಿಕ್ ತುಂಬಾ ಐತ್ ಮೇಡಮ್. ಗ್ಯಾಸ್ಟ್ರಿಕ್ ಅಂದ್ರೆ ಹೆವಿ ಗ್ಯಾಸ್ಟ್ರಿಕ್, ಊಟನೇ ಮಾಡಬೇಕು. ಬೆಳಿಗ್ಗೆ ಎತ್ತು ನಾನು ನೀರು ಕುಡಿದ್ರೆ ಇಮಿಡಿಯೇಟ್ ನೀರು ಸತೆ ಹೊರಗೆ ಬರೋದು ಮೇಡಮ್, ಅಷ್ಟಿತ್ತು. ಈಗ ಅದೆಲ್ಲ ಕಂಟ್ರೋಲ್ ಬಂದಿದೆ ಮೇಡಮ್. ಇಲ್ಲ 80% ಕಮ್ಮಿ ಆಗಿದೆ ಮೇಡಮ್. ಊಟಕ್ಕಿಂತ ಮುಂಚೆ ಫುಲ್ ಗ್ಯಾಸ್ಟ್ರಿಕ್ ಆಗಿ ನನ್ಗೆ ಊಟನೇ ಸೇರ್ದಂಗೆ ಆಗ್ಬಿಡೋದು. ಈಗ ಅವಾಗ ಉಂಡ್ರೆ ಸಾಕು ಒಂಥರ ತೇಗಾಡೋದು, ಒಂಥರ ಹಿಂಸೆ ಆಗೋದು ಊಟ ಮಾಡಿದ್ಮೇಲೆ. ಈಗ ಊಟ ಮಾಡಿದೇನೆ ಇಲ್ವೇ ಗುಡ್ 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 ಗುಡ್. ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ ಅದರ್ ಚಾಪ್ಟರ್ಸ್ ಆರ್ ದೇರ್, ಕಂಪ್ಲೀಟ್ ಆಲ್ ಅಂಡ್ ದೆನ್ ಯು ವಿಲ್ ಬಿ ಏಬಲ್ ಟು ಓವರ್ಕಮ್. ಬಟ್ 80% ಇಂಪ್ರೂವ್ಮೆಂಟ್ ಇನ್ 15-25 days, ಅದು ಸೂಪರ್. Okay, that is a great, wonderful result. Okay, Gurumurthy, thank you so much. That's what, if you follow something, ಯಾವ್ದು ಪ್ರೂವನ್ ವರ್ಕಿಂಗ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ರಿಸಲ್ಟ್. ಅಂಡ್ ಇದು ಏನ್ ಕಲ್ತಿರ್ತೀರಾ, ಇದು ನಿಮ್ ಲೈಫ್ ಟೈಮ್ಗೆ ಆಗುತ್ತೆ. ಓಕೆ, ಮತ್ತೆ ನಿಮ್ಗೆ ಲೈಕ್ ಯು ಆರ್ ಗೋಯಿಂಗ್ ಟು ರೀಜನರೇಟ್, ಲೈಕ್ ಆ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಯಾವಾಗೇ ಲೈಫಲ್ಲಿ ಚೇಂಜಸ್ ಬಂದ್ರು ಅದನ್ನ ಸರಿಪಡಿಸ್ಕೊಳ್ಳುವಂತ ಕೇಪಬಿಲಿಟಿ, ಆ ವಿದ್ಯೆನ ಕಲ್ತ್ಕೊಳ್ಳುವಂಥದ್ದು. ರೈಟ್, ದರ್ ಇಸ್ ಸಮಥಿಂಗ್, one important quote I want to tell. Okay, and this is not only for Gurumurthy, ಎಲ್ಲರಿಗೂ. ಏನಂದ್ರೆ ಮೇನ್ಲಿ ಒಂದು ಜೇನು ಹುಳ ಅದು ಜೇನ್ ಕಟ್ಟತ್ತಲ್ಲ, ಸೊ ಮನುಷ್ಯ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅದೆಲ್ಲ ಕಟ್ಟಿದಾದ್ಮೇಲೆ ಅವಾಗ ಒಂದು ಪಕ್ಷಿ ಬಂದು ಜೇನನ್ನು ಕೇಳಿದಾಗ, ನಿಂಗೆ ಬೇಜಾರಾಗಲ್ವಾ, ನೀನ್ ಎಷ್ಟು ಕಷ್ಟಪಟ್ಟು ಎಷ್ಟು ತಿಂಗಳನ್ಗಟ್ಟೆ ಕಷ್ಟಪಟ್ಟು ನೀವು ಕಟ್ತೀಯಾ, ಮನುಷ್ಯರು ತಗೊಂಡು ಹೋಗ್ಬಿಡ್ತಾರೆ ಅಂತ. ಆಮೇಲೆ ಜೇನ್ ಹುಳ ಹೇಳುತ್ತೆ, ಓಕೆ ದಟ್ ಈಸ್ ಟ್ರೂ, ಬೇಜಾರಾಗುತ್ತೆ ಆ ಕ್ಷಣಕ್ಕಷ್ಟೇ, ಬಟ್ ನಾನು ಅದನ್ನ ನೆನಪಿಸ್ಕೊಂಡು ಅದರಿಂದ ನಾನು ಕುಂಗೋದಿಲ್ಲ, ಕೊರ್ಗೋದಿಲ್ಲ. ಬಟ್ ವೈ, ಯಾಕೆ ಅಂತ ಕೇಳತ್ತೆ. ಅವಾಗ ಆ ಪಕ್ಷಿ ಕೇಳಿದಾಗ ಅದು ಹೇಳೋದು, ಅವರು ನನ್ನ ಜೇನು ಕದಿಬಹುದು, ಆದ್ರೆ ಜೇನು ಮಾಡುವಂತ ಕಲೆನ ಕದಿಯಕ್ಕಾಗಲ್ಲಲ್ವಾ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ರಿಯಲ್ ಆಕ್ಚುಯಲ್ ಮೀನಿಂಗ್ ಆಫ್ ಇಟ್? ಸೊ ಇವತ್ತು ನೀವೇನ್ ಕಲ್ತಿರ್ತೀರ ಲೈಫ್ ಮಾಸ್ಟ್ರಿಯಲ್ಲಿ, ಯಾವುದೋ ಒಂದು ಪ್ರಾಬ್ಲಮ್ಗೋಸ್ಕರ ಬಂದಿರ್ತೀರಾ, ರೈಟ್? ಬಟ್ ಇಟ್ ಈಸ್ ದ ಸೊಲ್ಯೂಷನ್ ಫಾರ್ ಸೋ ಮೆನಿ ಪ್ರಾಬ್ಲಮ್ಸ್. ಇನ್ಫೈನೈಟ್ ಅಂತ ಹೇಳ್ಬೋದು, ನಂಬರ್ಸ್ ಎಣ್ಸಕ್ ಆಗಲ್ಲ. ಪ್ರತಿ ಒಂದಕ್ಕೂ ನಿಮ್ಗೆ ಈ ರೂಲ್ಸ್, ಗೈಡ್ಲೈನ್ಸ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪಿಂಗ್ ಯು ಟು ಅಡ್ರೆಸ್ ಇಟ್. ಓಕೆ, ಲೈಫ್ ಲಾಂಗ್ಗೂ ಹೆಲ್ಪ್ ಆಗುತ್ತೆ. ಅಂಡ್ ಡೋಂಟ್ ಟೇಕ್ ಇಟ್ ಆಸ್ ಅ 45 days session, take it as a lifetime sessions for you. Okay, very important. ಓಕೆ, ಲರ್ನಿಂಗ್ ಇರಬೇಕು. ಅಕಸ್ಮಾತ್ ಮತ್ತೆ ತೊಂದರೆ ಬಂತು, ತುಂಬಾ ತಡಿಲಾರದೇ ಇರುವಷ್ಟು ಮತ್ತೆ ಪ್ರಾಬ್ಲಮ್ ಬಂದ್ಬಿಡ್ತು, ದೆನ್ ಅಗೇನ್ ದೇರ್ ಇಸ್ ಅ ಸ್ಪೇಸ್. ಹೊಸದ್ರಿಂದ ನೀವು ಮತ್ತೆ ನೋಡಿದ್ದೀರಾ ಅಂದ್ರೂ ನೀವು ಪರ್ಸ್ಪೆಕ್ಟಿವ್ ಮತ್ತೆ ಬರಕ್ ಶುರು ಆಗುತ್ತೆ. ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ದೀಸ್ ಥಿಂಗ್ಸ್, ದೀಸ್ ಥಾಟ್ಸ್ ವಿಲ್ ನೆವರ್ ಗಿವ್ ಅಪ್ ಯು. ಓಕೆ, ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ಆಲ್ರೈಟ್, ಸೊ ಲೆಸನ್ಸ್ ಆರ್ ದ ಕೀ. You need to learn, and this is what it is going to make a lot of changes in your life.